ಸರಿಯಾಗಿ ಬೇಡ ಕೆಲಸ ಕೈವಳಿಗಳು ನಾರಿಯೋ ಸರಿಯಾಗಿ ಬೇಡ ಕೆಲಸ ಕೈವಳಿಗಳು ನಾರಿಯೋ ಕರುಣದಿಂದ ಕೊಳ್ಳಿರಿ ಕರುಣದಿಂದ ಕರುಣದಿಂದ ಕೊಳ್ಳಿರಿ ಕರುಣದಿಂದ ಕೊಳ್ಳಿರಿ ಆರ್ಯನ್ನು ಪುರದ ಜನರೇ ಕೊಳ್ಳಿರಿ ಪುರದ ಜನರೇ ಕೊಳ್ಳಿರಿ ಹತ್ತು ಹೊರಕ್ಕೆ ಮಾರಿಬಿಡು ಸತ್ಯವುಳ್ಳ ಜನರ ಕೇಳಿ ಹತ್ತು ಹೊರಕ್ಕೆ ಮಾರಿಬಿಡು ಸತ್ಯವುಳ್ಳ ಜನರ ಕೇಳಿ ಪುಟ್ಟಳಂತೆ ಕೆಲಸಗೈ ನೀತಿ ನಡತೆಂಬಾಳ್ವಳು ಪುಟ್ಟಳಂತೆ ಕೆಲಸಗೈರು ನೀತಿ ನಡತೆಂಬಾಳ್ವಳು ನಾರಿಯನ್ನು ಮಾರುವೆ ಪುರದ ಜನರೇ ಕೊಳ್ಳಿ ನೀವು ಪುರದ ಜನರೇ ಕೊಳ್ಳಿ ನೀವು ಪುರದ ಜನರೇ ಕೊಳ್ಳಿ ನೀವು ಪುರದ ಜನರೇ ಕೊಳ್ಳಿ. ಅಯ್ಯ ಪುರದ ಪುಣ್ಯಾತ್ಮರೇ ಕೇಳಿ, ಈಗೇನು ಮಾರುತ್ತೇನೆ, ಯಾರಾದರೂ ಕೊಂಡುಕೊಳ್ಳಬಹುದು. ಏನಮ್ಮ ಈ ಪಟ್ಟಣದಲ್ಲಿ ಸತ್ಯವುಳ್ಳ ಜನ ಇರುವರೆಂದು ಕೇಳಿದೆನಮ್ಮ, ಯಾರೂ ಬರಲಿಲ್ಲವಲ್ಲಮ್ಮ. ಅಣ್ಣ ಅದು ಅಲ್ಲಿ ನೋಡಿ, ಯಾರೋ ಪುಣ್ಯಾತ್ಮರು ಇತ್ತಲೇ ಬರುವಂತಿದೆ. ನನ್ನನ್ನು ಕೊಂಡುಕೊಳ್ಳುತ್ತಾರೋ ಏನೋ ನೋಡೋಣ. ಅಮ್ಮ ನಿನ್ನ ಪುಣ್ಯ ಬರಲಮ್ಮ, ಬರ್ಲಿ ನಿನ್ನ ಪುಣ್ಯ ಬರಲಮ್ಮ. ಲಕ್ಷ್ಮೀನಾರಾಯಣ ಪಾದವೇ ಗತಿ ಗೋವಿಂದೋ ದಯವೇ ಧರ್ಮದ ಮೂಲ ದಯವೇ ಲೋಕದ ಬೆಳಕು ದಯವೇ ಧರ್ಮದ ಮೂಲ ದಯವೇ ಲೋಕದ ಬೆಳಕು ದಯವೇ ಜಗದೀಶ್ವರನ ದಿವ್ಯ ರೂಪ ದಿವ್ಯ ರೂಪ ದಿವ್ಯ ರೂಪ ಪುರದ ಪುಣ್ಯಾತ್ಮರೇ ಕೇಳಿರಿ, ಈ ತಾಯಿ ಮಕ್ಕಳನ್ನು ಮಾರ್ತಾ ಇದ್ದೀನಿ, ಯಾರಾದ್ರೂ ಕೊಂಡ್ಕೊಂಡು ಪುಣ್ಯ ಕಟ್ಕೊಳ್ಳಿ ಸ್ವಾಮಿ. ಯಾವ ಯಾವ ಕಾಲಕ್ಕೆ ಏನೇನು ಗತಿ ಬರುತ್ತದೋ ಆ ಶ್ರೀಯರಿಯೇ ಬಲ್ಲ. ಅಯ್ಯ ಏನಪ್ಪ, ಏನು ಕೊಡಬೇಕಪ್ಪ? 20 ವರ ಕೊಡಿ ಸ್ವಾಮಿ. ಅಯ್ಯ ನನ್ನ ಬಳಿ 20 ವರಹ ಇಲ್ಲ ಸ್ವಾಮಿ. ಏನ್ ಹೇಳಿ, ಏನ್ ಕೇಳಿ? ಕೇಳೋಣ. ಪುಣ್ಯಾತ್ಮರು ಕೊಂಡುಕೊಳ್ಳುವ ಹಾಗೆ ಕಾಣುತ್ತಿದ್ದಾರೆ, ಕೇಳೋಣ. ಆಗಲಮ್ಮ,
20 ವರಹ ಕೊಡಿ ಸ್ವಾಮಿ. ಅಯ್ಯ, ನನ್ನ ಬಳಿ 20 ವರಹ ಇಲ್ಲ, 10 ವರಹ ಇದೆ, ಕೊಡುತ್ತೇನೆ. ಏನಂತೀಯಪ್ಪ? ತಂಗಿ, ಈ ಬ್ರಾಹ್ಮಣನ ಮಾತು ಕೊಡಿದೆಯಾ? 10 ವರಕ್ಕೆ ನಿನ್ನನ್ನು ಕೇಳುವರು. ಕೊಡಿ ಸ್ವಾಮಿ. ತೆಗೆದುಕೊಪ್ಪ. 1 2 3 4 5 6 ಎಚ್ಚಲಿ 8 9 10. ಸರಿಯಾಗಿದೆಯೇನೋ ನೋಡಿಕೊಪ್ಪ. ಸರಿಯಾಗಿದೆ ಸ್ವಾಮಿ. ಐನೋರೇ, ಈ ತಾಯಿ ಮಕ್ಕಳನ್ನ ನಿನ್ನ ಮಕ್ಕಳಂತೆ ಸಾಕಿ ಬಿದ್ದಿ. ಹಾಗೇ ಆಗಲ್ಲಪ್ಪ. ಚಿತ್ರಣ್ಣ, ನೀನು ರಾಜನ ಮಗನಂತೆ ಇದ್ಯಪ್ಪ, ರಾಜನ ಮಗನಂತೆ ಇರಪ್ಪ. ಹೋಗಿರ್ತೀಯ ಕಂದ? ಹೋಗಿ ಬಾಪ. ಬನ್ನಿ ಹೋಗೋಣ. ನಡೆಯಿರಿ ಸ್ವಾಮಿ. ಯಮುನಾ, ಲೇ ಯಮುನಾ, ಇದ್ದೀಯೇನೆ ಮನೆಯಲ್ಲಿ? ಅಯ್ಯೋ, ಎಲ್ಲೋದ್ಲ ಕಾಣಲ್ಲಪ್ಪ. ಎಲ್ಲೇ ಹೋಗಿದೆ ಇಷ್ಟೊತ್ತು? ಯಮುನಾ, ಲೇ ಯಮುನಾ, ಎಲ್ಲೇ ಹೋಗಿದೀಯಾ? ಬಂದೆ. ಏನು ಅಂದ್ರೆ ಕರೆದ್ರಿ? ಓಹೋ, ಇವ್ರು ಯಾರು? ಇವ್ರು ದೊಡ್ಡೋರು ಚಿಕ್ಕೋರು ಯಾರು ಇವರೆಲ್ಲ? ಹೇಳ್ತೇನೆ ಕೇಳು. ಸಾಕಾಲಾರದೆ ಇವರ ಹಠ ಮಾಡುತ್ತಾನೀಗ. ಸಾಕಾಲಾರದೆ ಇವರ ಹಠ ಮಾಡುತ್ತಾನೀಗ. 10 ವರಹ ಕೊಟ್ಟು ಬಂದೆ, 10 ವರಹ ಕೊಟ್ಟು ಬಂದೆ. ಅನ್ನಕ್ಕಾಗಿ ಇವರು ಅಲೆಯುತ್ತಲಿರುವರು. ಅನ್ನಕ್ಕಾಗಿ ಇವರು ಅಲೆಯುತ್ತಲಿರುವರು. ಬಿಡದೆ ನೀ ಇವರನ್ನು ಪೋಷಣೆ ಮಾಡು. ಈಕೆ ಕಶ್ಮಲೆ ಅಂತ, ಇವನು ಈಕೆಯ ಮಗ ಚಿತ್ರ ಅಂತ. ನಾನು ದೇವಸ್ಥಾನಕ್ಕೆ ಹೋಗಿ ಬರುವ ದಾರಿಯಲ್ಲಿ ಯಾರೋ ಇವರನ್ನು ಮಾರುತ್ತಿದ್ದರು. ನಾನು 10 ವರಹ ಕೊಟ್ಟು ಕೊಂಡುಕೊಂಡು ಬಂದೆ. ಏನೇನು ಇವ್ರನ್ನ ಮಾರ್ತಿದ್ರೆ? ಏನು ಅಂದ್ರೆ ಈ ಕಾಲದಲ್ಲಿ ಮನುಷ್ಯರನ್ನ ಮಾರೋರು ಇದಾರೆ. ನಿನ್ಗೆ ತಿಳಿದು ಆ ಶ್ರೀಹರಿ ಯಾವಾಗ ಯಾರ್ಯಾರಿಗೆ ಏನೇನು ಗತಿ ಕೊಡುತ್ತಾನೋ ಬಲ್ಲವರು ಯಾರು? ನಿನ್ನ ಸಹಾಯಕ್ಕೆ ಇರಲಿ ಅಂತಲೋ, ಒಂದು ಹೆಣ್ಣಿಗೆ ಆಶ್ರಯ ಕೊಟ್ಟ ಹಾಗೆ ಅಂತಲೋ ನಾನು ಕರೆದುಕೊಂಡು ಬಂದೆ. ನಮ್ಮ ಮನೆಯಲ್ಲಿ ಏನಾದರೂ ಕೆಲಸವಿದ್ದರೆ ಹೇಳು, ಪಾಪ ಮಾಡಿಕೊಂಡಿರುತ್ತಾರೆ. ಅಯ್ಯೋ, ನಮ್ಮ ಮನೇಲಿರೋ ಕೆಲಸ ಏನ್ ಕೆಲಸ ಇದೆ ಅಂತ ಹೇಳಿ ಕಣ್ರಿ. ಈ ಮನೇಲಿರೋ ಕೆಲಸ ಎಲ್ಲ ನನಗೇ ಸಾಕಾಗಲ್ಲ ಅಂತೀನಿ. ಇನ್ ಇವ್ರಿಗೆ ಏನ್ ಕೆಲಸ ಹೇಳಿ ನಾನು? ಅದು ಸರಿ, ಪಾಪ ಏನಾದ್ರೂ ಕೆಲಸ ಹೇಳು, ಮಾಡಿಕೊಂಡಿರುತ್ತಾರೆ. ಹೇಳಿ ಬೇರೆ ಕೊಡ್ಬೇಕು. ಏನಮ್ಮ ಬಾಯಿ ಕಡೆಗೆ, ತಾಯಿ, ನೀವ್ ಆ ಕಡೆ ಹೋಗ್ರಿ, ಕೆಲಸ ಹೇಳ್ತೀನಿ. ಏನಮ್ಮ ಮನೆ ಕೆಲಸ ಎಲ್ಲ ಮಾಡೋದ್ ಬರುತ್ತೆ? ಮಾಡುತ್ತೇನೆ ತಾಯಿ. ಹಾಗಾದ್ರೆ ಗುಡ್ಸೋದು ಒರ್ಸೋದು ಎಲ್ಲ ಬರುತ್ತೆ, ಇನ್ನೇನ್ ಹೇಳ್ಕೊಡೋದೇನ್ ಬೇಡ. ತಾವು ಹೀಗೆ ಮಾಡು ಎಂದು ಹೇಳಿಕೊಟ್ಟರೆ ಸಿರಸಾವಹಿಸಿ ಮಾಡುತ್ತೇನೆ ತಾಯಿ. ಹೇಳ್ ಬೇರೆ ಕೊಡ್ಬೇಕು ಯಮ್ಮನಿಗೆ. ಸರಿ ಸರಿ ತಡಿ, ನಿನಗೆ ಹೇಳ್ಕೊಡೋನೊಬ್ಬ ಇದ್ದಾನೆ, ಅವನ ಕರಿತೀನಿ. ಅಪ್ಪ ದಂಡು, ದಂಡುಪಾಲ, ಯಾಕಮ್ಮ? ಅಯ್ಯೋ ಇವ್ರು ಯಾರಮ್ಮ? ಇವರು ದೊಡ್ಡವರೊಬ್ರು ಚಿಕ್ಕವರೊಬ್ರು. ಮೊದ್ಲು ದೃಷ್ಟಿ ತೆಗ್ಯಾಣ, ನನ್ನ ಮಗನ್ ಎಷ್ಟು ದೃಷ್ಟಿ ಆಗೋದು. ಅಯ್ಯೋ. ಆ ಕಡೆ ತಿರ್ಗಪ್ಪ. ಯಾಕಮ್ಮ ನನಗೆ? ಅಯ್ಯೋ ಎಷ್ಟು ದೃಷ್ಟಿ ಆಗಿದ್ಯೋ ನನ್ನ ಮಗನ್, ನಿಪ್ಪಟ್ಟೆಲ್ಲ ಅರ್ಧ ತಿಂದಾಕ್ಬಿಟ್ಟಿದ್ಯಲ್ಲ. ಇಲ್ಲಮ್ಮ, ಅವ್ರು ಯಾರೋ ತಗೊಂಡ್ರು ಒಂದಷ್ಟು. ಹೋಗ್ಲಿ ನೋಡಪ್ಪ, ಈ ಅಮ್ಮನ್ನ ಈ ಹುಡುಗನ್ನ ನಿಮ್ಮಪ್ಪ ಹಣ ಕೊಟ್ಟು ಕೊಂಡ್ಕೊಂಡು ಬಂದಿದಾರಪ್ಪ ಮನೆ ಕೆಲಸ ಮಾಡ್ಲಿಕ್ಕೆ. ನಿನ್ಗೇನು ಬಂತು ಅಲ್ವೇ? ಆ ಕೆಲ್ಸನೆಲ್ಲ ನೀನ್ ಮಾಡ್ಕೊಳಕ್ ಆಗ್ತಾ ಇಲ್ವಾ? ನಾನು ಹೇಳದ್ನಿ ನನ್ನ ಕೈಲಿ ಆಗಲ್ಲ ಅಂತ. ನಿಮ್ಮಪ್ಪ ಮಾಡೋದೆಲ್ಲ ಇಂಥ ಕೆಲಸನೇ. ನೋಡು, ಹೋಗ್ಲಿ, ಅವ್ರ ಬುದ್ಧಿಗಿದ್ದೆ ಐತೇನ ನೋಡಮ್ಮ. ಅವ್ರಿಗೆ ಬುದ್ಧಿ ಎಲ್ಲ ಇಲ್ಲ ನಿಮ್ಮಪ್ಪನಿಗೆ. 10 ವರಹ ಕೊಟ್ಟು ಕೊಂಡ್ಕೊಂಡ್ ಬರ್ಬೇಕು ಅವ್ರನ್ನ. ಏನ್ ಮಾಡ್ತೀಯಪ್ಪ, ಕೊಂಡ್ಕೊಂಡು ಬಂದ್ಬಿಟ್ಟಿದ್ದಾರೆ, ಇನ್ನೇನು ಮಾಡ್ಲಿಕ್ಕೆ ಆಗಲ್ಲ. ಹೋಗಿ ನಮ್ಮ ಮನೆ ಹಳೆ ದನದ ಕೊಟ್ಟಿಗೆ ಇದೆಯಲ್ಲ, ಅಲ್ಲಿಗೆ ಹೋಗಿ ಅಲ್ಲಿ ಏನೇನು ಕೆಲಸ ಮಾಡಬೇಕು, ಹೇಗ್ ಮಾಡಬೇಕು, ಯಾವಾಗ ಮಾಡಬೇಕು ಅಂತ ಎಲ್ಲ ಇವ್ರಿಗೆ ತಿಳಿಸಿಕೊಟ್ಟು ಬಂದ್ಬಿಡು ಮಗನೇ. ಆಯ್ತಮ್ಮ. ಈ ಹುಡುಗ ಈಕೆ ಮಗನೇನು? ಹೌದು ಮಗನೇ. ಓ ಅಮ್ಮ, ಅಮ್ಮ ಏನಪ್ಪ? ವಡೆನೂ ಬೇಕಮ್ಮ. ಒಬ್ಬಟ್ಟು ಅಮ್ಮ ಹಾಡ್ಕೊಡ್ಬೇಡಮ್ಮ ನಾಳೆ. ಒಬ್ಬಟ್ಟು ಇರೋ ಅವ್ರ ಮನೇಲಿ ಯಾರ ಮನೇಲಾದ್ರೂ ಐತನಕ್ಕೆ? ಅಮ್ಮ ಯಾರ ಮನೇಲಿ ಒಬ್ಬಟ್ಟು ಐತೇನಮ್ಮ? ನನ್ನ ಮಗ ಪಾಪ ಒಬ್ಬಟ್ಟು ಕೇಳ್ತಾವನೆ.
ನನಗೆ ಒಬ್ಬಟ್ಟು ಅಂದ್ರೆ ಇಷ್ಟ ನಮ್ಮ ನನ್ ಕೈ ಬಿಡ ಹೋಗ್ಲಿ. ಆ, ಅಯ್ಯೋ ನೋಡು ಇರೋ ನೋಡಿ ಇದನ್ನೆಲ್ಲ ತಿನ್ನು, ಇದನ್ನೆಲ್ಲ ತಿಂದಿರೋ ನೀನ್ ಬಾ ಹೋಗು, ಆಮೇಲೆ ಕೈಯನ್ನು ತಿಂದು ಬಿಡ್ತಾನೆ. ಆಯ್ತು ಬಂದಮ್ಮ ಹೋಗೋಣ. ಬೇಗನೆ ಬಾಕಂದ ಒಬ್ಬಟ್ಟು ನಿಪ್ಪಟ್ಟು ಎಲ್ಲ ಮಾಡಿರ್ತೀನಿ, ಬೇಗ ಹೋಗ್. ಏನು ಅಂದ್ರೆ ಹೇಳಿ ಬನ್ನಿ, ಅಮ್ಮನ. ಬನ್ನಿ ಇಲ್ಲಿ ಬನ್ನಿ. ಏನ್ರಿ ಮಗು ಪಾಠ ಹೇಳ್ಕೊಟ್ರೆ? ನಾನು ದೇವಸ್ಥಾನಕ್ಕೆ ಹೋಗಿದ್ದೀನಲ್ಲ. ಅಯ್ಯೋ 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 ಬೆಂಕಿ ಹಾಕ. ಅಲ್ಲ ದೇವ್ರು ದಿಂಡು ದೇವಸ್ಥಾನ ಆಸ್ಥಾನ ಅಂತ ಓಡಾಡ್ಕೊಂಡಿದ್ರೆ ನನ್ನ ಮಗು ಯಾರಿಗೆ ಪಾಠ ಹೇಳ್ಕೊಡ್ತಾರೆ? ಓ ಶಾಂತಿ, ಶಾಂತಿಯಿಂದ ಮಾತನಾಡು. ಅಯ್ಯೋ ಏನೇ ಆಯ್ತು, ಇಷ್ಟೊತ್ತು ಚೆನ್ನಾಗಿದೆಯಲ್ಲೇ, ಇಷ್ಟೊತ್ತು ಚೆನ್ನಾಗಿದೆಯಲ್ಲ ಯಮುನಾ. ಶಾಂತಿ 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 ಶಾಂತಿ. ಶಾಂತಿ ಶಾಂತಿ ಆಯ್ತು, ಯುಗಾದಿ ಹಬ್ಬ ಕೊಡ್ತೀನಿ. ಇದಕ್ಕೇನು ಕಡಿಮೆ ಇಲ್ಲ ಅಲ್ಲ. ಶಾಂತಿ ಶಾಂತಿ ಯಮುನಾ, ಶಾಂತಿ. ಶಾಂತಿಯಿಂದ ಮಾತನಾಡೋದು ಮೊದಲು ಕಲಿ. ಅಯ್ಯೋ ಲಕ್ಷ್ಮೀನಾರಾಯಣ, ಇವಳಿಗೆ ಯಾವಾಗ ಬುದ್ಧಿ ಬರುತ್ತಾ ಕಾಣಲ್ಲಪ್ಪ. ಹೇಗ್ ಶಾಂತಿ ಆಗ್ಲಿ ಅಂತ ಅಲ್ಲ, ಮನೇಲಿ ಕಟ್ಕೊಳಕ್ ಒಂದೇ ಒಂದು ಪಟ್ಟು ಸೀರೆ ಬೇಡವೆ? ಇರೋ ಹಣ ಎಲ್ಲ ನೀವು ಬರೋರ್ಗೆ ಹೋಗೋರ್ಗೆ ಬೀದಿಯಲ್ಲಿ ಎಲ್ಲರನ್ನು ಕೊಂಡ್ಕೊಂಬಂದ್ ಆಯ್ತು ಆಯ್ತು ಆಯ್ತು. ಮಾಡ್ಲಿ ಅಂತ. ಉತ್ತೂರಲ್ಲಿ ನಾಟಕ ಇರುತ್ತೆ, ಅವಾಗ ಆ ನಾಟಕದಲ್ಲಿ ನಾನು ಪಾತ್ರ ಮಾಡಿ ನಿನ್ಗೆ ಸೀರೆ ತಂದು ಕೊಡ್ತೀನಿ. ಈಗ ಶಾಂತಿ ಶಾಂತಿಯಿಂದ ಇರೋದು ಕಲಿ. ಹೇಳ್ಬೇಡಿ ಬರೋ ಸಾರಿಗೆ. ಈಗ ಏನಾದ್ರೂ ನಿನ್ನೆ ಬರೋರ್ನೆಲ್ಲ ಕೊಂಡ್ಕೊಂಡ್ ಬರೋ ಹಾಗಿದ್ರೆ ನಾನು ಈ ಮನೇಲಿರಲ್ಲ, ನಮ್ಮಪ್ಪನ ಮನೆಗೆ ಹೊಟ್ಟೋಗ್ತೀನಿ. ಆಯ್ತು ಆಯ್ತು. ಓ ಲಕ್ಷ್ಮೀನಾರಾಯಣ, ಇವಳಿಗೆ ಯಾವಾಗ ಬುದ್ಧಿ ಬರುತ್ತೋ ಕಾಣಲ್ಲಪ್ಪ. ಬರುತ್ತೆ ಬರುತ್ತೆ, ನಾನ್ ನೆಗೆದ್ ಬಿದ್ದು ನೆಲ್ಲಿಕಾಯಿ ಆದವಾಗ. ಅಯ್ಯೋ ಹೋಗುವ ತಾಳಪ್ಪ. ದಯಾ ಸಿಂಧು ರಾಗದೈಶ ನಾಡಗುಣ ಬಂತು ಬಂತು ಏನ್ ಬಂತು ಬಾಳೆಹಣ್ಣು ಬಾಯಿಗೆ ಬಂತು. ಏನಮ್ಮ ದಾಸಿ? ಕರೆದಿರ ದಣಿಗಳೇ? ಏನಮ್ಮ ದಾಸಿ? ಎಲ್ಲ ನಾನು ಹೇಳಿದ ಕೆಲಸಗಳನ್ನೆಲ್ಲ ಮಾಡಿ ಮುಗಿಸಿರಿವೆ? ಮುಗಿಸಿರುವೆನು ಸ್ವಾಮಿ. ಸರಿ ಸರಿ, ಇವನು ಯಾರಂದೆ? ನನ್ನ ಮಗನಾಗ್ಬೇಕಪ್ಪ. ನಿನ್ನ ಮಗನೇನು? ಹೌದು ದಣಿಗಳೇ. ಏ ಮರಿ ಬಾಪ ಇಲ್ಲಿ. ಏಕೆ ಸ್ವಾಮಿ? ನಿನ್ನ ಹೆಸರು ಏನಪ್ಪ? ನನ್ನ ಹೆಸರು ಚತುರ ಅಂತ ಸ್ವಾಮಿ. ಚತುರಾನು? ಬಹಳ ಚೆನ್ನಾಗಿದೆಯಲ್ಲಪ್ಪ. ನನ್ನ ಚೌರ ಮಾಡಕ್ ಬಂದಿದ್ದೀಯನಪ್ಪ. ಹೋಗ ಆಚೆ. ಅಯ್ಯೋ ಕುಮಾರ, ಮಗನೇ ಮೇಲೇಳು ಕಂದ. ದಣಿಗಳೇ, ನನ್ನ ಮಗನನ್ನೇಕೆ ಈ ರೀತಿ ದಾಸಿ, ನಿರ್ಬಂಧಿಸುತ್ತಿರುವಿರಿ? ನಮ್ಮ ಅಪ್ಪನ ಕೊಂಡ್ಕೊಂಡ್ ಬಂದಿದ್ದು ನೀನು ಒಬ್ಬಳನ್ನ ಮಾತ್ರ. ಈ ಹುಡುಗನಿಗೆ ಬೇರೆ ಅನ್ನ ದಂಡವಾಗಿ ಹಾಕ್ಬೇಕು. ಮೊದಲು ಎಲ್ಲಿಯಾದ್ರೂ ಬಿಟ್ಟು ಬಾ. ದಿನಕ್ಕೊಂದು ಪಾವು ಅಕ್ಕಿ ಆದ್ರೆ ವಾರಕ್ಕೆ ಎಷ್ಟು, ತಿಂಗಳಿಗೆ ಎಷ್ಟು, ವರ್ಷಕ್ಕೆ ಎಷ್ಟು ಅರ್ಥವಾಗ್ತದ ನಿನಗೆ? ಅಯ್ಯೋ ದಣಿಗಳೇ, ಅಲ 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 ಅಲ. ಏನಪ್ಪ ಏನಪ್ಪ, ನಮ್ಮ ಅಪ್ಪನಿಗೆ ಬುದ್ಧಿ ಇಲ್ದಿರ ಇದೆಲ್ಲ ಲೆಕ್ಕ ಮಾಡಲ್ಲ, ಕೊಂಡ್ಕೊಂಬಂದು ಬಿಡ್ತಾನೆ. ದಣಿಗಳೇ, ಮೊದಲು ಇಲ್ಲಿ ಎಲ್ಲಿಯಾದ್ರೂ ಬಿಟ್ಟು ಬಂದ್ರೆ ಸರಿ, ಇಲ್ಲವಾದ್ರೆ ನನ್ನ ಮಗನನ್ನು ನನ್ನನ್ನು ದೂರ ಮಾಡಬೇಡಿ. ನೀವು ನನಗೆ ಕೊಡುವ ಅನ್ನದಲ್ಲೇ ನನ್ನ ಮಗನಿಗೂ ಕೊಟ್ಟು ಸಾಕಿಕೊಳ್ಳುವೆ. ನನ್ನನ್ನು ನನ್ನ ಮಗನನ್ನು ಮಾತ್ರ ದೂರ ಮಾಡಬೇಡಿ. ಇದು ಈ ನಿಮ್ಮ ಪಾದಗಳನ್ನು ಹಿಡಿದು ಬೇಡುತ್ತೇನೆ. ನನ್ನ ಮಾತನ್ನು ಪಾದಗಳನ್ನು ಮುಟ್ಟಬೇಡ ಮಾಮಮ್ಮ. ಚೀಚಿ ತೊಲಗೋ ಮುಟ್ಟದ ಎನ್ನದ ಪಾದ, ಚೀಚಿ ತೊಲಗೋ ಮುಟ್ಟದ ಎನ್ನದ ಪಾದ, ಎನ್ನಯ ಪಾದ ಎನ್ನಯ ಪಾದ.
ಎಷ್ಟು ಪಾಪ ಮಾಡಿದೆ ನೀನು ಕಷ್ಟದ ಕೊಡವೆ ನಮಗೀಗ ಎಷ್ಟು ಪಾಪ ಮಾಡಿದೆ ನೀನು ಕಷ್ಟದ ಕೊಡವೆ ನಮಗೀಗ ಅಲ್ಪ ಅನ್ನವ ಮಗನಿಗೆ ತಿಳಿಸಿ ಕೊಟ್ಟ ಅನ್ನವ ಮಗನಿಗೆ ತಿಳಿಸಿ ಏನು ಕೆಲಸ ಇನ್ನೇನು ಕೆಲಸ ಕುಟ್ಟಲ ಹಾಕಿ ಶಕ್ತಿಯ ನಿನಗೆ ಬರುವುದೇ ಕುಟ್ಟಲು ಹಾಕಿ ಶಕ್ತಿಯ ನಿನಗೆ ಹೇಗೆ ಬರುವುದು ಎನಗೇಳು ಕೊಟ್ಟ ಅನ್ನವ ಮಗನಿಗೆ ತಿಳಿಸಿ ಕೊಟ್ಟ ಅನ್ನವ ಮಗನಿಗೆ ತಿಳಿಸಿ ಏನು ಕೆಲಸ ಎನ್ನಯ ಪಾದ ಎನ್ನಯ ಪಾದ ಎನ್ನಯ ಪಾದ ಎಲ್ಲೋ ದಾಸಿ ನಮ್ಮ ಮೊದಲು ಇವನ್ನ ಆಚೆಗೆ ಕಳಿಸುವ ನಮ್ಮ ಇಲ್ಲವಾದರೆ ನಮ್ಮ ಅಪ್ಪನಿಗೆ ಹೇಳಿ ಸರಿಯಾದ ಶಿಕ್ಷೆ ಮಾಡಿಸ್ತೀನಿ ಬೇಡಿ ದಣಿಗಳೇ ಈ ನನ್ನ ಮುದ್ದು ಮಗನ ಮುಖವನ್ನು ನೋಡಿ ನನ್ನೆಲ್ಲ ಕಷ್ಟವನ್ನು ಮರೆಯೋಣವೆಂದೆ ಅದಕ್ಕೂ ಈಗ ಆಸ್ಪದ ಇಲ್ಲವಲ್ಲವೇ 3 ದಿನಗಳ ಕಾಲಾವಕಾಶವನ್ನ ಅದೆಲ್ಲ ಕೊಡಕ್ಕಿಲ್ಲ 3 ದಿನ ಅಲ್ಲ 3 ಗಳಿಗೆನೂ ಕೊಡಲ್ಲ ಮೊದಲು ಇವನ್ನ ಆಚೆಗೆ ಕಳಿಸಿ ಎಲ್ಲಾದ್ರೂ ಬಿಟ್ಟು ಬಾ ಹಾಗೆ ಆಗಲಿ ದಣಿಗಳೇ ಕೋಪಿಸಲಾಗದು ಮಗನೇ ಯಾರಾದರೂ ಪುಣ್ಯಾತ್ಮರಿದ್ದರೆ ನಿನ್ನನ್ನು ಸಾಕಿಕೊಳ್ಳಲು ಬಿಟ್ಟು ಬರುತ್ತೇನೆ ಬಾ ಮಗು ಎಂತ ಸಮಯವಿದು ಎನಗೆ ಎಂತ ಸಮಯವಿದು ತಾಯಿ ಮಗನನ್ನು ಅಗಲಿಸಲೆನೆಗೆ ತಾಯಿ ಮಗನನ್ನು ಅಗಲಿಸಲೆನೆಗೆ ಎಂತ ಸಮಯವಿದು ಎನಗೆ ಎಂತ ಸಮಯವಿದು ರಾಮಶಾಸ್ತ್ರಿಯು ಮಗನು ಈಗ ಕರೆದು ತರುವನು ಬಿಡದಲ ಬೇಗ ರಾಮಶಾಸ್ತ್ರಿಯು ಮಗನು ಈಗ ಕರೆದು ತರುವನು ಬಿಡದಲ ಬೇಗ 6 ವರ್ಷದ ಹುಡುಗನು ಈಗ 6 ವರ್ಷದ ಹುಡುಗನು ಈಗ ಕಳಿಸುವೆ ಅಗಸರ ಮನೆಗೆ ಎಂತ ಸಮಯವಿದು ಎನಗೆ ಎಂತ ಸಮಯವಿದು ಈಗ ನನಗೆ ತಕ್ಕ ಸಂಧಿಯೂ ಸಿಕ್ಕಿದೆ ರಾಮಶಾಸ್ತ್ರಿ ಮನೆಯಲ್ಲಿ ಆ ಸದ್ಯರತಳು ದಾಸಿಯಾದಳು ಆ ದಾಸಿಯು ಮಗನನ್ನು ಯಾರ ವಶದಲ್ಲಾದರೂ ಬಿಟ್ಟು ಬಿಡಬೇಕೆಂದು ಕರೆದು ತರುತ್ತಿರಳು ಬರಲಿ ನಾನೀಗ ತಾಯಿಯಿಂದ ಮಗನನ್ನು ಅಗಲಿಸಲು ನನಗೆ ತಕ್ಕ ಸಮಯವು ಸಿಕ್ಕಿದೆ 6 ವರ್ಷದ ಹುಡುಗ ನಾನು ಅವನನ್ನು ಅಗಸರು ಖ್ಯಾತೆಯನ್ನು ಸಾಕಿಕೊಳ್ಳುವಂತೆ ನಾನು ಈಗ ಮಾಡುವೆನು ಜೈ ಶಂಕರ ನಿತ್ಯಾಲು ಬಟ್ಟೆಗಳ ಒತ್ತ ಬಟ್ಟೆ ತಂದು ನಿತ್ಯಾಲು ಬಟ್ಟೆಗಳ ಒತ್ತ ಬಟ್ಟೆ ತಂದು ಗೊತ್ತಾದ ದೊಡ್ಡ ಮನುಷ್ಯರು ನೆತ್ತಿ ಮೇಲಾಗೋ ಕೆಲಸ ಗೊತ್ತಾದ ದೊಡ್ಡ ಮನುಷ್ಯರು ನೆತ್ತಿ ಮೇಲಾಗೋ ಕೆಲಸ ಅಗಸಾನಿಂದಲ ಜನಕ್ಕೆ ಸೊಗಸು ಕಂಡ ಇವ ನಗಸಾರೋ ಮಾಡಿ ಬಡಿ ಮಗನೇಂದ ಬಡಿ ಮಗನೇಂದ ಬಡಿ ಮಗನೇಂದ ಅರಸಾರ ಸೊಗಸಾದ ಜರದಾರಿ ಬಟ್ಟೆಯ ಅರಸಾರ ಸೊಗಸಾದ ಜರದಾರಿ ಬಟ್ಟೆಯ ಜಯಾಗಿ ರಿತ್ಯವೆಂದು ರಿತ್ಯಾದ ಈ ಅಗಸ
ನಿಂತಲೆ ಜನಕ್ಕೆ ಸೊಗಸು ಕಣ್ಣ ಇವ ನಗಸಾರೋ ಮಾಡಿ ಬಡ್ಡಿ ಮಗನೇ ಬಡ್ಡಿ ಮಗನೇ ಬಡ್ಡಿ ಮಗನೇ ಅಬ್ಬಬ್ಬಬ್ಬಾ ಈ ಊರ್ನ ಈ ಅಗಸ ಅಂಬೋನಿಗೆ ಪಾಡು ಬಲು ಪಾಡು ಏನಂದ್ರೆ ಈ ಊರಿನ ಬಟ್ಟೆಗಳೆಲ್ಲ ಒಗದು ಇಂಡಿ ಮಡಿ ಮಾಡಿದ್ದಾಯ್ತು. ಈಟೊತ್ತಾದ್ರು ಅದೇ ಅವಳು ನಮ್ಮವಳು ಈಟೊತ್ತಾದ್ರು ಒಂದಿಟ್ಟು ತಂಗ್ಲಿಟ್ಟು ತಗೊಂಡು ಬರ್ಲಿಲ್ವಲ್ಲ. ಓ ಇವಾಗ ಬರ್ತಾವಳೆ ಸುಯ್ ಅಂತ ಸುಂಟ್ರ ಗಾಳಿ ಬಂದಂಗೆ. ಬರ್ಲಿ ಇವತ್ತು ಎರಡರಾಗ ಒಂದು ತೀರ್ಮಾನ ಆಗೋಗ್ಬಿಡ್ಬೇಕು. ಏನಂದ್ರೆ ಇದ್ರೆ ಇರ್ಬೇಕು, ಇಲ್ಲ ಅಂದ್ರೆ ಹಾಳಾಗಿ ಹೋಗ್ಬಿಡ್ಬೇಕು. ಬರ್ಲಿ ಓಹ್ ಈಗ ಬಂದ್ಯಾ? ಅಯ್ಯಯ್ಯ ಬರೋದಂಗಿರ್ಲಿ ಇಳಿಸ್ರಿ ನೋಡ್ಕೊಂಡು ನಿಂತಿದ್ದೀರಲ್ಲ. ಹೌದಾ? ಬಂದೆ ಈಗ ಏನೀಗ? ಬರೆ ಬಾರೆ ಹುಡುಗಿ ಸಾರೆ ಕಡೆಗೆ ಬಾರೆ ಹುಡುಗಿ ಸಾರೆ ಕಡೆಗೆ ಊರೆಲ್ಲ ಮಳಿ ಮಾಡ್ಕೊಂಡು ಮರಸ್ಕೋಣ ಊರೆಲ್ಲ ಮಳಿ ಮಾಡ್ಕೊಂಡು ಬಾರೆ ಹುಡುಗಿ ಸಾರೆ ಕಡೆಗೆ ಎತ್ತೋಗಿದ್ದೆ ಚಿನ್ನ ಎತ್ತೋಗಿದ್ದೆ ಚಿನ್ನ ಎತ್ತೋಗಿದ್ದೆ ಸಾಧನೆ ಇಲ್ಲ. ಒಳ್ಳೆ ಗಂಡ ಒಳ್ಳೆ ಗಂಡ ಒಳ್ಳೆ ಗಂಡ ಕತ್ತೆಲ್ಲ ಉಳ್ಕೈತೆ ಕಲ್ಲೆಲ್ಲ ನೋಯ್ತೈತೆ ಒಳ್ಳೆ ಗಂಡ ಒಳ್ಳೆ ಗಂಡ ಚಿನ್ನ ಹೇಳ ತಮಾಷ ಗಂಗಂದೆ ಸಂಸಾರ ಗಂಗಂದೆ ತಮಾಷ ಗಂಗಂದೆ ಕುಂದಾದ ಗಂಗಂದೆ ಒಳ್ಳೆ ಗಂಡ ಕೊಳ್ಳೆ ಗಂಡ ಒಳ್ಳೆ ಗಂಡ ಕೊಳ್ಳೆ ಗಂಡ. ಲೇ ಚಿನ್ನ ತಮಾಷೆಗೆ ಒಂದು ಮಾತಂದ್ರೆ ಅದನ್ನ ದಿಟ ಅಂಡ್ಕೊಂಡು ನೀನು ಒಯ್ಯಕ ಬರ್ತೀಯಾ? ನೀನು ಒಯ್ಯಿ ನೀನು ಬಯ್ಯಿ. ಆದ್ರೆ ಒಂದ್ ಮಾತು ಹೇಳ್ತೀನಿ ಕೇಳ್ತೀನ. ಚಕ್ಕಿನಗ ಕುಳಿಗಿಂತಗ ಕುಂಕೊಂಬರ್ತಾವಳೆ ಗಟ್ಟಿಗೋಳ ಬೀಸಿಕೊಂಡು ಒಯ್ಯಕ್ ಬರ್ತಾವಳೆ. ಆಹಾ ಚಕ್ಕಿನಗ ಆ ಚಕ್ಕಿನಗ ಕುಳಿಗಿಂತಗ ಕುಂಕೊಂಬ
ಕುಡ್ಕೊಂಬರ್ತಾವಳೆ ರಟ್ಟೆ ತೋಳ ಬೀಸಿಕೊಂಡು ಒಯ್ಯಕ್ ಬರ್ತಾವಳೆ ಆಹಾ ಜಗ್ಗಿನಕ ಒಂಟಿಯಾಗಿ ಮನೆಯಲ್ಲಿದ್ರೆ ಜೀವ ಇದ್ದಾಳೆ ಕಂಡ ಹುಡುಗರಿಗೆಲ್ಲ ಕಣ್ಣೊಡಿತಾಳೆ ಆಹಾ ಜಗ್ಗಿನಕ ಆಹಾ ಜಗ್ಗಿನಕ ಆಹಾ ಜಗ್ಗಿನಕ ಕುಣಿಕಿಂತಕ ಕುಡ್ಕೊಂಬರ್ತಾವಳೆ ರಟ್ಟೆ ತೋಳ ಬೀಸಿಕೊಂಡು ಒಯ್ಯಕ್ ಬರ್ತಾವಳೆ ಆಹಾ ಜಗ್ಗಿನಕ ಆಳು ಮೀಸೆ ಬೋರ್ಸಾ ಇದು ಬೆಳ್ಕೊಂಬರ್ತಾವೆ ಪ್ರತಿ ಮನ್ಮಥರಂದು ತಾವು ಹೋಗೋಡ್ತಾರೆ ಆಹಾ ಜಗ್ಗಿನಕ ಆಹಾ ಜಗ್ಗಿನಕ ಆಹಾ ಜಗ್ಗಿನಕ ಕುಡ್ಕಿನಕ ಕುಡ್ಕೊಂಬರ್ತಾವಳೆ ಜಗ್ಗಿನ ಹುಡುಗಿಗಳು ಒಯ್ಯಕ್ ಬರ್ತಾವಳೆ ಆಹಾ ಜಗ್ಗಿನಕ ಆಹಾ ಜಗ್ಗಿನಕ ಲೇ ಚಿನ್ನ ನನಗಂತೂ ವಯಸ್ಸಾಯ್ತು ನನ್ನ ಕೈಯಲ್ಲಿ ಕತ್ತಿಗಳ ಮೇಯ್ಸಕ್ ಆಗಲ್ಲ ಆದ್ರಿಂದ ಎಲ್ಲಿಯಾದ್ರೂ ಹೋಗಿ ಚಿಂತಲಮೂಡೊಳದಾಗ ಗುಳಮಂಗಲದಾಗ ಹೋಗಿ ಒಬ್ಬ ಹುಡುಗನ ಹುಡ್ಕೊಂಡು ಬಂದೇ ಬರ್ತೀನಿ ನೀನು ಅಲ್ಲಿವರೆಗೂ ಈ ಕತ್ತಿಗಳು ನೋಡ್ಕೊಂಡು ಈ ಗಂಟಿನ ತಲೆ ಮ್ಯಾಗ ಇಕ್ಕೊಂಡು ನೇರವಾಗಿ ಮನೆ ಕಡೆಗೆ ಹೋಗು ಆ ಕಡೆ ಈ ಕಡೆ ನೋಡ್ಬೇಡ ಈ ಕಾಲದಾಗ ಹುಡುಗರು ಕೆಟ್ಟ ಕೆರೆ ಹಿಡ್ದು ಹೋಗ್ಬಿಟ್ಟವ್ರೆ ನೇರವಾಗಿ ಮನೆಗೆ ಹೋಗಿ ಮುಂದಿನ ಬಾಗಲು ಗಡ ಹಾಕ ಹಿಂದಿನ ಬಾಗಲು ಚಿಲ್ಕ ಹಾಕ ನಾನು ಬರೋ ತನಕ ನಾನು ಕೂಗ್ದಂಗೆ ಕೂಗ್ತಾರೆ ನಾನು ಬರೋ ತನಕ ಇದಕ್ ಸಹ ಹೊರಗಡೆ ಹೋಗ್ಬೇಡ. ಹೌದೇ ಆಯ್ತು ನಾನೇ ಹೇಳೋಣ ಅನ್ಕೊಂಡೆ ಬೇಗನೆ ಬೇಗನೆ ಬಂದ್ಬಿಡ್ರಿ ಆಯ್ತು ಶಿಕ್ಷೆಯನ್ನು ವಿಧಿಸುತ್ತಿರುವೆ. ಈ ಮುಂದೆ ಮಗನ ಮುಖವನ್ನು ನೋಡಿಕೊಂಡು ನನ್ನೆಲ್ಲ ಕಷ್ಟವನ್ನು ಮರೆಯೋಣವೆಂದರೆ ಮಗನೇ, ನನ್ನಂತ ಪಾಪಿಷ್ಟಳ ಹೊಟ್ಟೆಯಲ್ಲಿ ನೀನೇಕೆ ಹುಟ್ಟಿದೆ ಮಗನೇ? ಅಮ್ಮ ಅಳಬೇಡವಮ್ಮ. ಯಾರಮ್ಮ? ಏನ್ ಕಷ್ಟವಮ್ಮ ನಿನಗೆ? ಈ ಮಗು ನಿನಗೆ ಏನಾಗ್ಬೇಕಮ್ಮ? ಆಗ್ಬೇಕು ಸ್ವಾಮಿ, ನಾ
ನಾವಿರುವ ಮನೆಯವರೆಗೆ ಈ ನನ್ನ ಮಗನು ಹೊರೆಯಾಗುವನಂತೆ. ಆದ್ದರಿಂದ ಯಾರಾದರೂ ಪುಣ್ಯಾತ್ಮರಿದ್ದರೆ ಸಾಕಿಕೊಳ್ಳಲು ಬಿಟ್ಟು ಹೋಗೋಣವೆಂದು ಬಂದಿರುವೆನಪ್ಪ. ನೀವಾದರೂ ಸಾಕಿಕೊಂಡು ಪುಣ್ಯ ಕಟ್ಟಿಕೊಳ್ಳಿ ಸ್ವಾಮಿ. ನೋಡಮ್ಮ, ನಮ್ಮ ಮನೆಯಲ್ಲಿ ನಾನು ನನ್ನ ಹೆಂಡತಿ ಇಬ್ಬರೇ ಇರೋದು. ನಮ್ಮ ಮನೆಯಲ್ಲಿ ಈ ಬಾಲಕನು ಕತ್ತೆಗಳು ಮೇಯಿಸ್ಕೊಂಡಿದ್ರೆ ಹಿಟ್ಟಾಗಿ ಬಟ್ಟೆ ಕೊಡ್ತೀವಿ. ಇದಕ್ಕೇನಂತೀಯಮ್ಮ? ಕತ್ತೆ ಕೌಸಲೆ, ಅಯ್ಯೋ ಕುಮಾರ ಮಗನೇ, ರಾಜಾಧಿರಾಜ ಚಕ್ರವರ್ತಿ ಸಾರ್ವಭೌಮನ ಮಗನಾಗಿ ಹುಟ್ಟಿ ಪರರ ಮನೆಯಲ್ಲಿ ಕತ್ತೆ ಮೇಯಿಸುವಂತೆ ಆ ಪರಬ್ರಹ್ಮನು ನಿನ್ನ ಹಣೆಯಲ್ಲಿ ಬರೆದಿರುವನು ಮಗನೇ. ನನ್ನಂತ ಪಾಪಿಷ್ಟಳ ಹೊಟ್ಟೆಯಲ್ಲಿ ಏಕೆ ಹುಟ್ಟಿದೆ ಮಗನೇ ನೀನು? ಏಕೆ ಹುಟ್ಟಿದೆ? ಅಮ್ಮ ಅಳಬೇಡವಮ್ಮ. ಕಣ್ಣೀರು ಬೇಡ ತಾಯೇ, ಸುಖಿಕಾಷ್ಟ ಪರವನಮ್ಮ. ಕಣ್ಣೀರು ಬೇಡ ತಾಯೇ, ಸುಖಿಕಾಷ್ಟ ಪರವನಮ್ಮ. ಜನಕಾರು ದೂರಗೈದು ಮರೆಯಾಗಿ ಹೋದರೆ ಜನಕಾರು ದೂರಗೈದು ಮರೆಯಾಗಿ ಹೋದರೆ ಕಣ್ಣೀರು ಬೇಡ ತಾಯೇ, ಸುಖಿಕಾಷ್ಟ ಪರವನಮ್ಮ. ಕಂದನಲ್ಲವೇ ನಾನಿಂದು ಗಂಗದಿ ನುಡಿಯನ್ನು ಬೇಡುವೆನು. ಕಂದನಲ್ಲವೇ ನಾನಿಂದು ಗಂಗದಿ ನುಡಿಯನ್ನು ಬೇಡುವೆನು. ಕಣ್ಣೀರು ಬೇಡ ತಾಯೇ, ಸುಖಿಕಾಷ್ಟ ಪರವನಮ್ಮ. ಸುಖಿಕಾಷ್ಟ ಪರವನಮ್ಮ. ಸುಖಿಕಾಷ್ಟ ಪರವನಮ್ಮ. ಅಮ್ಮ ಅಳಬೇಡವಮ್ಮ. ನನ್ನ ಹಣೆಯಲ್ಲಿ ಕತ್ತೆಗಳನ್ನು ಕಾಯುವಂತೆ ಆ ಬ್ರಹ್ಮನು ಬರೆದಿದ್ದರೆ ಅದನ್ನು ತಪ್ಪಿಸಲು ಯಾರಿಂದ ಸಾಧ್ಯ ತಾಯಿ? ನೀನು ಚಿಂತಿಸಬೇಡವಮ್ಮ. ನಿನ್ನ ಮನದ ಚಿಂತೆಯನ್ನು ದೂರ ಮಾಡಮ್ಮ. ಯಾಕೆ ಮಾಡುತ್ತೀಯ ಚಿನ್ಮಯನಿದ್ದಾನೆ, ಗೌರಿ ವಲ್ಲಭನಿರ್ವಾಣೆ. ಜಗದ ವಿಧಾತ ಗಂಗಾಮಯೇಶ, ಜಗದ ವಿಧಾತ ಗಂಗಾಮಯೇಶ, ತಿಥಿ ಸತಿಯರಿಗೆ ಪತಿ ಪರಮೇಶ. ಅಮ್ಮ ಪತಿ ಪರಮೇಶ, ಮುನಿಗಣಗಳಲ್ಲಿ ಋಷಿ ಮುಖವೇಶ. ಮುನಿಗಣಗಳಲ್ಲಿ ಋಷಿ ಮುಖವೇಶ, ನಮ್ಮನು ಕಾಯುವ ಕರುನಾಡ ತಾಯಿ, ನಮ್ಮನು ಕಾಯುವ ಕರುನಾಡ ತಾಯಿ. ಚಿಂತಾಗೆ ಮಾಡುತ್ತೀಯ ಚಿನ್ಮಯನಿದ್ದಾನೆ, ಗೌರಿ ವಲ್ಲಭನಿದ್ದಾನೆ. ಅಮ್ಮ ಮಗನೇ, ನಿನ್ನ ಮನದ ಚಿಂತೆಯನ್ನು ಬಿಟ್ಟು ಇವರ ಸಂಕಟ ನನ್ನನ್ನು ಕಳಿಸಿಕೊಡಮ್ಮ. ನನ್ನನ್ನು ಆಶೀರ್ವದಿಸಿ ಇವರ ಸಂಕಟ ನನ್ನನ್ನು ಏನೆಂದು ಕಳಿಸಿಕೊಡು. ಆಶೀರ್ವದಿಸಲಿ ಮಗನೇ? ನಿನಗೆ ಒಂದು ತುತ್ತು ಅನ್ನವನ್ನು ನೀಡಲಾಗದ ಪಾಪಿ ಎಂದು ನಿನ್ನನ್ನು ನಾನು ಅರಸಲೇ?
ಕೋಪಿಸಿಕೊಳ್ಳುತ್ತಾರೆ. ಹೋಗಿ ಬರುವೆಯ ಮಗನೇ? ಹೋಗಿ ಬರುವೆನಮ್ಮ. ನಿನ್ನ ನಗಲಿ ನಾನು ಹೇಗೆ ಜೀವಿಸಿರಲಿ ಮಗನೇ? ಈ ನಿನ್ನ ಮುದ್ದು ಮುಖವನ್ನು ನೋಡಿ ನನ್ನೆಲ್ಲ ಕಷ್ಟವನ್ನು ಮರೆಯೋಣವೆಂದಿದ್ದೆ. ದಣಿಗಳು ಕೋಪಿಸಿಕೊಳ್ಳುವರು. ಹೋಗು ಮಗನೇ. ಬಾಬಲಕ ಹೋಗೋಣ ಬಾ. ಹೋಗಿ ಬಾ ಕಂದ. ನಿನ್ನನ್ನಾಗಲಿ ನಾನು ಹೇಗೆ ಬದುಕಿರಲಿ ಮಗನೇ? ನಿನ್ನನ್ನು ಬಿಟ್ಟು ನಾನು ಹೇಗಿರಲಿ ಮಗನೇ? ಹೋಗು ಮಗನೇ. ಬಾಬಲಕ ಬಾಬಲಕ ಪರಮಾತ್ಮ ಅಲ್ಲದೆ ಈಗ ಇದ್ದ ಒಬ್ಬ ಮಗನನ್ನು ನನ್ನಿಂದ ದೂರ ಮಾಡಿದೆಯಾ? ಆಕಾಶದಲ್ಲಿ ನಕ್ಷತ್ರಗಳಿಲ್ಲದಂತೆ ಮಾಡಿದೆಯಾ? ಹಸುವಿನ ಬಳಿಯಲ್ಲಿ ಕರುವನ್ನೇ ಮಾಡಿದೆಯಾ? ಪರಮಾತ್ಮ, ಜೀವವನ್ನಷ್ಟೇ ಉಳಿಸಿರುವೆ ದೇವ. ಎಲ್ಲ ನಿನ್ನಿಚ್ಛೆಯಂತೆ ಮಾಡು ಪ್ರಭು. ಶರಣು ಶರಣೆಂಬೆನಯ್ಯ ಶನಿ ರಾಜ, ಚಿರಬಾಗಿ ನೆನಪೇನಯ್ಯ ಶನಿ ರಾಜ, ಶನಿ ರಾಜ, ಶನಿ ರಾಜ. ಪರಮಾತ್ಮ ಭಾಸ್ಕರ ತನಯ ವಾದೆ ಪಡಸಾದಿರು ಎನ್ನ ಪರಮಾತ್ಮ ಶನಿದೇವ. ಭಾಸ್ಕರ ತನಯ ವಾದೆ ಪಡಸಾದಿರು ಎನ್ನ ಭವ ಬಂಧನವ ಬಿಡಿಸಯ್ಯ ಪರಮಾತ್ಮ ಶನಿದೇವ. ಭವ ಬಂಧನವ ಬಿಡಿಸಯ್ಯ ಛಾಯಾಗನಯ.
ಬಹುತಿ ಭಿಕ್ಷೋಂದೆ ಬಹುತಿ ಭಿಕ್ಷೋಂದೆ ಬಹುತಿ ಭಿಕ್ಷೋಂದೆ. ಯಾರೋ ಬಹಳ ಹಸುವಿನಿಂದ ಬಳಲಿದಂತಿದೆ. ಅಯ್ಯ ಇದೊಪ್ಪ ನನ್ನ ಪಾಲಿನಾಗಿದೆ. ನೀಡಲೇನು? ಕೊಡು ತಾಯಿ, ಕೊಡು ಅಮ್ಮ, ಕೊಡು ತಾಯಿ, ಕೊಡು ಅಮ್ಮ. ಭಿಕ್ಷೆ ಬೇರೆ ಹಾಕಕ್ ಬಂದ್ಬಿಟ್ಲು. ಹೋಗಮ್ಮ ಹೋಗಮ್ಮ ಒಳಗೆ ಬಂದ್ಬಿಟ್ಟೆ ಭಿಕ್ಷೆ ಹಾಕಕ. ಪರಮಾತ್ಮ ಈತ್ನ ಬೇರೆ ಮನೆ ಮನೆ ತಿರ್ಕೊಂಡು ತಿಂದು ತಿಂದು ಭಾರಿ ಮೈ ಬೆಳೆಸ್ಕೊಂಡಿದ್ದಾನೆ. ಎಲ್ಲಾದ್ರೂ ಕೆಲಸ ಮಾಡಿದ್ರೆ, ಕೂಲಿ ಕೆಲಸ ಮಾಡಿದ್ರೆ, ದೇವ್ರು ದುಡ್ಡು ತಿಂದ್ರೆ ದೇವ್ರ ಮೆಚ್ಚೋದಲ್ಲ ಇವನಯ್ಯ. ಭಿಕ್ಷೆ ಬೇಡ ಬಂದ್ಬಿಟ್ಟೆ. ಹೋಗಯ್ಯ. ಸ್ವಾಮಿ, ಈ ಪರದೇಶಿ ತಿರುಕನಿಗೆ ಯಾರು ತಾನೇ ಆದರೂ ಕೆಲಸ ಕೊಡುವರು ಸ್ವಾಮಿ. ಏನೋ ಏನಂದೆ ಏನಂದೆ? ಈ ಪರದೇಶಿ ತಿರುಕನಿಗೆ ಯಾರು ತಾನೇ ಕೆಲಸ ಕೊಡುವರು ಸ್ವಾಮಿ. ಓಹೋ, ಕೆಲಸ ಕೊಟ್ರೆ ಮಾಡುವೋ? ನೆನೆಸಿಕೊಂಡರೆ ಮಾಡಿಕೊಂಡಿರುವರು ಸ್ವಾಮಿ. ಬಾಯಿಲಿ ಇಲ್ಲೇ ಇರೋ ಒಂದ್ ನಿಮಿಷ. ಸರಿ ಸ್ವಾಮಿ. ನಮ್ಮ ಅಪ್ಪನ ಕರ್ಕೊಂಬರ್ತೀನಿ. ಆಗಲಿ ಸ್ವಾಮಿ. ಅಪ್ಪ ಅಪ್ಪ, ಏನೋ ಈಗಪ್ಪ ನಾನು ಹೇಳಿದ ಮನ್ಸ. ಮನುಷ್ಯ ಅಲ್ಲ ಕಣೋ, ಮನುಷ್ಯ. ಮನ್ಸ ಮನಸ್ಸ ಅಲ್ಲ ಕಣೋ, ಮನುಷ್ಯ. ಅಯ್ಯ, ಏನಪ್ಪ ನಿನ್ನ ಹೆಸರು? ಸ್ವಾಮಿ, ನನ್ನ ಹೆಸರು ಗೊರವ ಎಂದು ಕರೆಯುವರು ಸ್ವಾಮಿ. ಗೊರವ? ಗಾಗಿ ಗೂಗೆ ಗೊರವ ಕುಂಭರಾಶಿಗೆ ಸರಿಯಾಗಿದೆಯಲ್ಲಪ್ಪ. ಏನಪ್ಪ ಗೊರವಪ್ಪ? ಸ್ವಾಮಿ, ನಮ್ಮ ತೋಟದಲ್ಲಿ ಕೆಲಸವಿದೆ, ಮಾಡಿಕೊಂಡಿರುವೆಯೋ? ಸ್ವಾಮಿ, ನಿಲ್ಲಿಸಿಕೊಂಡೇ ಮಾಡಿಕೊಂಡಿರುವೆನು ಸ್ವಾಮಿ. ಇರೋದೇನೋ ಸರಿ, ನೀನು ಪರದೇಶದವನು, ನಿನ್ನನ್ನು ಸರಿಯಾಗಿ ನಂಬಕ್ಕಾಗಲ್ವಲ್ಲಪ್ಪ. ಅಲ್ಲೇ ಸ್ವಾರಸ್ಯ. ನೀನೇನಾದರೂ ನಮ್ಮ ತೋಟದಲ್ಲಿ ಕಳ್ಳತನ ಮಾಡಿಕೊಂಡು ಹೋದರೆ ನಾನು ಯಾರನ್ನಪ್ಪ ಕೇಳಲಿ? ಸತ್ಯವೇ ನಮ್ಮ ತಾಯಿಯೋ, ಧ್ಯಾನವೇ ನಮ್ಮ ತಂದೆಯೋ, ಧರ್ಮವೇ ನನ್ನ ಹೊಡ ಹುಟ್ಟಿದವರು, ಪ್ರೇಮವೇ ಸತಿ ಸೌಭಾಗ್ಯವೋ, ಸತ್ಯದಿಂದಲೇ ಈ ದಾರುಣಿಯು ಸಾತ್ವಿಕಕರವಾಗಿರುವುದು ದೇವಾ ದೇವಾ ದೇವಾ. ಸ್ವಾಮಿ, ಸತ್ಯವೇ ನಮ್ಮ ತಾಯಿ, ಧ್ಯಾನವೇ ನಮ್ಮ ತಂದೆಯು, ಧರ್ಮವೇ ನನ್ನ ಹೊಡ ಹುಟ್ಟಿದವರು, ಪ್ರೇಮವೇ ಸತಿ ಸೌಭಾಗ್ಯವು. ಹೀಗಿರುವಲ್ಲಿ ಸತ್ಯವನ್ನು ಬಿಟ್ಟು ನಡೆದರೆ ಆ ಪರಮಾತ್ಮನು ಮೆಚ್ಚುವನೇ ಸ್ವಾಮಿ. ನಿಮ್ಮ ತೋಟದಲ್ಲಿ ಏನಾದರೂ ಕಳುವು ಆದರೆ ಈ ನನ್ನ 2 ಕೈಗಳನ್ನು ಕತ್ತರಿಸಬಹುದು ಸ್ವಾಮಿ. ಮಗು ದಂಡಪಾಲ, ಈತನನ್ನು ನೋಡಿದರೆ ಸತ್ಯಾತ್ಮಕನಂತೆ ಕಾಣುತ್ತಾನೆ. ಆದ್ದರಿಂದ ಕರೆದುಕೊಂಡು ಹೋಗಿ ನಮ್ಮ ತೋಟದಲ್ಲಿರುವ ಕೆಲಸಗಳನ್ನು ಹೇಳಿ ಬಾಪ. ಆಯ್ತು, ಆಗ್ಬಹುದಪ್ಪ. ಬಾಪ ಗೊರವಪ್ಪ. ನಡೀರಿ ಸ್ವಾಮಿ. ಬಾಪ ಗೊರವಪ್ಪ. ಸ್ವಾಮಿ, ನೋಡು, ಇಲ್ಲಿಂದ ಹಿಡಿದು ಇಲ್ಲಿವರೆಗೂ ಇದೆಲ್ಲ ನಮ್ಮ ತೋಟನೇ. ಆಗಲಿ ಸ್ವಾಮಿ, ಆಗಲಿ ಸ್ವಾಮಿ. ಗೊತ್ತಾಯ್ತಾ? ಗೊತ್ತಾಯಿತು ಸ್ವಾಮಿ. ಇಲ್ಲಿ ನಮ್ಮ ತೋಟದಲ್ಲಿ ಸ್ವಾಮಿ, ಎಲ್ಲ ಅಗಿಬೇಕು, ಆಗಲಿ ಸ್ವಾಮಿ. ಪಾತಿ ಮಾಡಬೇಕು, ಆಗಬಹುದು ಸ್ವಾಮಿ. ಗಿಡ ನೆಡಬೇಕು, ನೀರು ಹಾಯಿಸ್ಬೇಕು. ಇದೆಲ್ಲ ನೀನು ಒಬ್ಬನೇ ಮಾಡಬೇಕು. ತಿಳಿತು? ತಿಳಿಯಿತು ಸ್ವಾಮಿ. ಆದ್ರೆ ಆ ಬಾಳೆ ಮರಗಳಿದೆಯಲ್ಲ, ಹಣ್ಣುಗಳು ಮಾಗ್ಯಾವೆ ನೋಡಿ. ಹೌದು ಸ್ವಾಮಿ. ಆ ಹಣ್ಣುಗಳು ಮಾತ್ರ ಕಳವಾಗದಂತೆ ನೋಡ್ಕೊಬೇಕು. ಆಗಬಹುದು ಸ್ವಾಮಿ. ಯಾಕಂದ್ರೆ ಬಾಳೆಹಣ್ಣು ಅಂದ್ರೆ ನಾನು, ಸರಿ ಸ್ವಾಮಿ. ನಾನಂದ್ರೆ ಬಾಳೆಹಣ್ಣು. ಹುಷಾರು. ಆಗಬಹುದು ಸ್ವಾಮಿ. ಇಲ್ಲೇ ಕೆಲಸ ಮಾಡ್ತಾ ಇರೋ, ನಿನಗೆ ಊಟ ತಗೊಂಬರ್ತೀನಿ. ಹಾಗೆ ಆಗಲಿ ಸ್ವಾಮಿ. ಹೋಗಿ ಬನ್ನಿ ಸ್ವಾಮಿ. ಆಯ್ತು ಆಯ್ತು. ಹೇ ಪರಂಧಾಮನೆ, ನಿಜದಿಂದ ನಡೆಯುವವರೆಗೆ ಇಂಥ ಕಷ್ಟಗಳನ್ನು ಕೊಡುವುದು ನ್ಯಾಯವೇ ದೇವ? ಗುದ್ದಲಿ ಹಿಡಿದು ಭೂಮಿಯ ಬಗೆದು ಪರಮಾತ್ಮ, ಗುದ್ದಲಿ ಹಿಡಿದು ಭೂಮಿಯ ಬಗೆದು ಕೈಗ
ಅಪ್ಪ